ಮಾಟ ಮಂತ್ರ ನಿಮ್ಮ ಮನೆ ಮೇಲೆ ಏನಾದರೂ ಆಗಿದ್ದರೆ ಈ ಸೂಚನೆಗಳು ಖಂಡಿತವಾಗಿಯೂ ಕಾಣುತ್ತದೆ. ಇಂತಹ ಸೂಚನೆಗಳಿದ್ದರೆ ಯಾರು ನಿಮಗೆ ಹತ್ತಿರದವರೇ ಮಾಡಿಸಿದ್ದಾರೆ ಅಂತಲೇ ಅರ್ಥ. ಯಾರು ಮಾಡಿಸಿದ್ದು, ಯಾಕಾಗಿ ಮಾಡಿಸಿದ್ದಾರೆ ಮತ್ತು ಮಾಡಿಸಿದವನಿಗೆ ಅದು ಹಿಂತಿರುಗಿ ಒಡೆಯಲು ಏನು ಮಾಡಬೇಕು, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳು, ವಶೀಕರಣ, ಮಾಟ ಮಂತ್ರ, ದುಡ್ಡಿನ ಸಮಸ್ಯೆ, ಮಾನಸಿಕ ಸಮಸ್ಯೆ, ದೈಹಿಕ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾರೆ. ವಾಮಾಚಾರ ಆದವರಿಗೆ ಕೆಲವೊಂದು ನಿರ್ದಿಷ್ಟವಾದ ಸೂಚನೆಗಳು ಆಗಾಗ್ಗೆ ಕಾಣಿಸುತ್ತಲೇ ಇರುತ್ತದೆ. ಅದರಲ್ಲಿ ಪ್ರಮುಖವಾಗಿ ಪದೇ ಪದೇ ಜಗಳ ಆಡ್ಕೊಳ್ಳೋದು, ಮನೆಯಲ್ಲಿ ಜಗಳ ಆಡ್ಕೊಳ್ಳೋದು, ಕೆಲಸಕ್ಕೆ ಹೋಗಿದ್ದಾಗ ಅಲ್ಲಿ ಜಗಳ ಆಡ್ಕೊಳ್ಳೋದು, ವಿದ್ಯಾರ್ಥಿಗಳಾಗಿದ್ದರೆ ಸಹಪಾಠಿಗಳೊಂದಿಗೆ ಜಗಳ ಆಡ್ಕೊಳ್ಳೋದು, ಎಲ್ಲಂದರಲ್ಲಿ ವಾರಕ್ಕೆ 3ರಿಂದ 4 ಬಾರಿ ಜಗಳಗಳಾಡ್ತಿದ್ರೆ ಇದು ವಾಮಾಚಾರದ ಸೂಚನೆ ಆಗಿರುತ್ತದೆ. ಇದ್ದಕ್ಕಿದ್ದಂತೆ ವ್ಯಾಪಾರದಲ್ಲಿ ಸಮಸ್ಯೆಗಳು ಬಂದರೆ, ನಷ್ಟಗಳು ಆಗುತ್ತಿದ್ದರೆ, ಸಾಲ ಮಾಡುವ ಪರಿಸ್ಥಿತಿಗಳು ಬಂದರೆ, ದುಡ್ಡಿನ ಸಮಸ್ಯೆಗಳು ವಿಪರೀತವಾಗಿ ಎದುರಾಗ್ತಿದ್ದರೆ ಇದಕ್ಕೂ ಕೂಡ ವಾಮಾಚಾರದ ಸಮಸ್ಯೆ ಆಗಿರುತ್ತೆ. ಏಕಾಂಗಿಯಾಗಿರುವುದು, ಒಬ್ಬಂಟಿಯಾಗಿಯೇ ಇರಬೇಕು ಅಂತ ಬಯಸೋದು, ಸದಾ ಮಂಕಾಗಿ ಇರುವುದು, ಯಾವುದೇ ಕೆಲಸದಲ್ಲೂ ಆಸಕ್ತಿ ಇಲ್ಲದೆ ನಿರಾಸಕ್ತಿಯಾಗಿ ಹಾಸಿಗೆ ಮೇಲೆ ಬಿದ್ದು ಹೊರಳಾಡುವುದು, ಬರೀ ಮೊಬೈಲ್ ಚಟಕ್ಕೆ ಅಡಿಕ್ಟ್ ಆಗಿ ರೀಲ್ಸ್ಗಳನ್ನ ನೋಡ್ತಾನೇ ಇರೋದು, ಇವೆಲ್ಲವೂ ಕೂಡ ಮಂಕು ಬೂದಿ ಎರಚಿ ನಿಮ್ಮ ಮೇಲೆ ವಾಮಾಚಾರದ ಪ್ರಯೋಗಗಳನ್ನು ಮಾಡಿಸಿಯೇ ಇರುತ್ತಾರೆ. ಇಂತಹ ವಾಮಾಚಾರ ಮಾಟ ಮಂತ್ರಗಳು ಯಾರು ಮಾಡಿಸಿರ್ತಾರೆ, ಯಾಕಾಗಿ ಮಾಡಿಸಿರ್ತಾರೆ ಅಂತ ನೋಡೋದಾದರೆ, ನಿಮ್ಮ ಹೇಳಿಕೆಯನ್ನು ಸಹಿಸದವರು, ನಿಮ್ಮ ಬದುಕಿನ ಶೈಲಿಯನ್ನು ಸಹಿಸದವರು, ನಿಮ್ಮ ಶ್ರೀಮಂತಿಕೆಯನ್ನು ಸಹಿಸದವರು, ನಿಮ್ಮ ವ್ಯಾಪಾರದಲ್ಲಿ ಆಗುವ ಲಾಭವನ್ನು ಸಹಿಸದವರು ಈ ರೀತಿ ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದರಲ್ಲೂ ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ದಾಂಪತ್ಯ ಜೀವನ ಹಾಳಾಗಲಿ ಅಂತಲೂ ಕೂಡ ಸಂಬಂಧಿಕರು ಇದನ್ನು ಮಾಡಿಸಿರುತ್ತಾರೆ. ಇದನ್ನು ಮಾಡಿಸಿದವರು ಯಾರು ಅಂತ ಪತ್ತೆ ಹಚ್ಚಲು ಕೆಲವೊಂದು ಅಜಿಷ್ಟಿಕೆ ಪುಡಿಯನ್ನು ಗುರುಗಳು ಶ್ರೀ ಮಂಜುನಾಥ ಗುರೂಜಿ ನೀಡುತ್ತಾರೆ. ಅವರು ನೀಡುವಂತಹ ಅಗಿಷ್ಟಿಕೆ ಪುಡಿಯನ್ನು 1 ಲೋಟ ನೀರಿಗೆ ಹಾಕಬೇಕು. ಅದರ ಮೇಲ್ಭಾಗದಲ್ಲಿ ಎಕ್ಕದ ಎಲೆ ಮತ್ತು ವೀಳ್ಯದೆಲೆ ಎರಡನ್ನೂ ಮಡಚಿ ಇಡಬೇಕು. 1 ಕರ್ಪೂರವನ್ನು ಅದರ ಮೇಲೆ ಹಚ್ಚುತ್ತಾ ಕರಿಮೆಣಸು ಕಾಳುಗಳನ್ನು ಅದಕ್ಕೆ ಸೇರಿಸುತ್ತಾ ಇರಬೇಕು. ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸುತ್ತಾ ಬರಬೇಕು. ಹೀಗೆ ಸೇರಿಸುವಾಗ ಅದು ಉರಿದು ಬೂದಿ ಆಗುವ ಸಮಯದಕ್ಕೆ ಸರಿಯಾಗಿ ಆ ಹೊಗೆಯಿಂದ ನಿರ್ದಿಷ್ಟ ಆಕೃತಿ ಅವರು ಮಾಡಿಸಿದವರು ಕಣ್ಣಿಗೆ ಗೋಚರಿಸಿಕೊಳ್ಳುತ್ತಾರೆ. ಓಂ ಕುರು ಪಟ್ ಸ್ವಾಹ ಹಿಂತಿರುಗಿ ಹೊಡಿಬೇಕು ಅಂತ ಅದನ್ನು ಹೇಳಿಕೊಂಡು ಮಾಡಿಬಿಡಿ. ಈ ಕಪ್ಪು ಅಗಿಷ್ಟಿಕೆಯನ್ನು ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ. ತದನಂತರ 3 ಕೂಡುವ ರಸ್ತೆಗೆ ಆ ನೀರನ್ನು ಚೆಲ್ಲಿಬಿಡಿ. ಅವರಿಗೆ ನೀವು ಮಾಡಿಸಿದ್ದು ಹಿಂತಿರುಗಿ ಒಡೆಯುತ್ತದೆ. ಇದನ್ನು ಮಾಡುವ ಮೊದಲು ಶ್ರೀ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ ನಂತರ ಮಾಡಬೇಕು.